ದ್ವಾರಕಾ ನಗರಕ್ಕೆ ಮರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರನ್ನು ಸಿದ್ಧತೆಗೊಂಡಿಯ ಯುದ್ಧದ ಶೀಘ್ರದವರೆಗೆ ಕುರು ಪಾಂಡವರನ್ನು ಸಿದ್ಧತೆಗೊಂಡಿಯ ಯುದ್ಧದ ಶೀಘ್ರದವರೆಗೆ ನಂದ ಗೋಪತಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಮರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಮರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಅಧಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗ ಎಸಗಿದರು ಏ ಭೀಮ ಅಧಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗ ಎಸಗಿದರು ಭೀಮನವನು ಎದೆಗೆಡದೆ ಮದಕರಿಯಂಬೆಯ ಕೊಬ್ಬಿಯನು ಮಾಧವನ ಬೆಂಬಲದಿ ಇವ ಮದಂದು ಪಾಂಡವ ಆರ್ಭಟವ ಮಾಧವನ ಬೆಂಬಲದಿ ಮದಂದ ಪಾಂಡವ ಆರ್ಭಟವ ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳ ಮರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಮರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಓಹೋ, ಅರ್ಜುನ ದ್ವಾರಕೆಗೆ ಅವನಿಗಿಂತ ಮೊದಲೇ ಶ್ರೀಕೃಷ್ಣ ಬಲರಾಮನ ಸಹಾಯವನ್ನು ಪಡೆದು ಈ ಕುರುಕ್ಷೇತ್ರ ರಣಕಳೆಯನ್ನು ಆ ದ್ವಾರಕೆಯಲ್ಲೇ ಊದಿ ಬರೆಯಲು ಇನ್ನು ಯಾದವ ಗಾನ ಸೈನ್ಯವು ನನಗೆ ದೊರಕೆಂದರೆ ಯಾದವ ರಾಘವ ಸೈನ್ಯವು ದೊರೆತರೆ ಸುಲಭದಿ ಶತ್ರುಗಳ ಯಾದವ ರಾಘವ ಸೈನ್ಯವು ದೊರೆತರೆ ಸುಲಭದಿ ಶತ್ರುಗಳ ಓಮ ರಮಣನು ನನ್ನ ಸವಾಲ್ ಓಮ ಕೈಯ ಭೀಮನ ರಮಣ ನನ್ನ ಸವಾಲ್ ಓಮ ಕೈಯ ಭೀಮನ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ಪಣವ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ತೊಟ್ಟಿರುವ ಕುರು ಸಿಂಹಾಸನಗಳು ಕುರಿತು ತಿರುಗದಿ ಅರುಸದಿ ಸರಿಯ ನಾಳ್ವೆ ಕುರು ಸಿಂಹಾಸನಗಳು ಕುರಿತು ನಿರುತದಿ ಅರುಸದಿ ಸರಿಯ ನಾಳ್ವೆ ಮರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಮರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಮರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಮಾಧವ ಮುರಾರಿ ತರುಷನವಾರಿ ತೋರಯ ದೇವ ತರುಷನವಾರಿ ತೋರಯ ತರುಷನವಾರಿ ತೋರಯ ದೇವ ತರುಷನವಾರಿ ತೋರಯ ಪಾಂಡವರೈವರ ಪ್ರಾಣವು ನೀನು ಕೃಷ್ಣ ಪಾಂಡವರೈವರ ಪ್ರಾಣವು ನೀನು ಪರಮದಯಾಕರ ಕೊಡುಯನಗ ಭಯವ ಪರಮದಯಾಕರ ಕೊಡುಯನಗ ಭಯವ ಜೀವವು ನೀನೆಂದು ನಂಬಿರೇನಯ್ಯ ಜೀವವು ನೀನೆಂದು ನಂಬಿರೇನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಕರುಣಾಳು ಕೃಪೆ ತೋರಿ
ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಪರಮಾತ್ಮನ ದಯೆಯು ನಮ್ಮ ಮೇಲೆ ಬಾರಲೇ ಇಲ್ಲವಲ್ಲ. ಇರಲಿ, ನಾನೀಗಲೇ ದ್ವಾರಕೆಗೆ ಹೋಗಿ ಪರಮಾತ್ಮನನ್ನು ಕಾಣುವೆನು. ಅರಣ್ಯವಾಸವ ಆಜ್ಞಾನುಸಾರದಿ ಅರಣ್ಯವಾಸವ ಅವರ ಆಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ. ಆನಂದದಿ ನಾವು ಕಳೆದೆವು ದೇವಾ. ಪಾಮರರಾದ ಪಾಂಡವರಿಗೆ ಧರ್ಮದಿ ರಾಜ್ಯವ ದೊರಕಿತು ದೇವಾ. ಧರ್ಮದಿ ರಾಜ್ಯವ ದೊರಕಿತು ದೇವಾ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಗೆ ದರ್ಶನ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಗೆ ದರ್ಶನವಾಗಿ ತೋರಯ ದೇವ. ದರ್ಶನವಾಗಿ ತೋರಯ ಹೇ ಕೃಷ್ಣ ಶ್ರೀಹರಿ. ನಿದ್ರಿಸುತ್ತಿರುವರು. ನಾನು ಕ್ಷಣಕಾಲ ಈ ಪೀಠದಲ್ಲಿ ವಿಶ್ರಾಂತಿ ಪಡೆಯುವೆನು. ಏನಿ ಭವನದ ಶೃಂಗಾರ ವೈಭವ, ಎತ್ತ ನೋಡಿದ ರತ್ನ ಮಣಿಮುಕುಟದ ವಜ್ರವೈಡುಗಳಿಂದ ಶೋಭಿಸುತ್ತಿರುವುದರ ಈ ಮಾಧವನ ಅರಮನೆ. ಇರಲಿ, ಮುಂದೆ ಹೋಗಿ ನೋಡುವೆನು. ಅಬ್ಬಾ,
ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿ ನೋಡಲೇ ವೈಭವ ಮತ್ತು ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತ ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿದೆ ಮತ್ತು ಮಾಣಿಕ್ಯ ರತ್ನವು ಹೇಗೆ ತಳಪಿಸುತ್ತಿದೆ ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿದೆ ಮತ್ತು ಮಾಣಿಕ್ಯ ರತ್ನವು ಹೇಗೆ ತಳತಳಿಸುತ್ತಿದೆ ದೇವಲೋಕಾದಿ ಲೋಕ ನೆರಗಿದರಗಿಳಿದಂತಿದೆ ದೇವಲೋಕಾದಿ ಲೋಕ ನೆರಗಿದರಗಿಳಿದಂತಿದೆ ಎಂದು ಈ ಕೃಷ್ಣನ ದರ್ಪದ ಸಿರಿತನ ಎಂದು ಈ ಕೃಷ್ಣನ ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಕಲಾಶಿಲ್ಪ ಕೈಚಳಕಿಂದ ಕೆತ್ತಲ್ಪಟ್ಟ ಮಣಿಮುಕುಟದ ನವರತ್ನ ಖಚಿತವಾದ ಸಾಲುಗಂಬಗಳ ಸೊಬಗು ಎತ್ತ ನೋಡಿದರತ್ತ ದೃಷ್ಟಿ ಬೀರಿದರೆ ಚಿಂತ ಚಾಪಲ್ಯಗೊಳಿಸುವ ಭಾವಭಂಗಿಗಳು ಮಧುರ ಮಿಲನ ಮಾಧವನ ಮಂದಿರದಲ್ಲಿ ರಂಬೆ ಊರ್ವಶಿ ಮೇನಕೆ ತಿಲೋತ್ತಮೆಯರು ಮನ ಮೆಚ್ಚಿಸುವಂತೆ ಶೋಭಿಸುತ್ತಿರುವುದಲ್ಲ ಈ ಮಾಧವನ ಅರೆಮನೆ ಕುಸುಮ ಕೋಪಲ ತಲುಪದಂತೆ ಶೋಭಿಸುತ್ತಿದೆ ಈ ಮಾಧವನ ಸ್ನೇಹ ಗ್ರಹವು ನನ್ನ ಅರಮನೆಯ ವೈಭವಕ್ಕಿಂತ ಅದ್ಭುತವೇ ರಮಣೀಯವೇ ಶೋಭಾಯಮಾನವಲ್ಲ ಓಹೋ ಶಿಲಾಬಾಲಿಕೆಯರು ಬಳ್ಳಿಯಂತೆ ಬೆಳಕುವ ನಡುವು ಮಿಂಚಿನಂತೆ ಹೊಳೆಯುವ ನಯನಗಳು ಸಂಪಿಗೆ ಹೂವಿನಂತಹ ನಾಸಿಕ ಮಧುಚಂದ್ರನ್ನೇ ಮೋಹಿಸುವಂತ ಮಂದಹಾಸ ಇದೊಂದು ಸಾರಿ ಬಿಗಿದಪ್ಪಲೇ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ಭೂಧನ ಸ್ವಾಗತವಯ್ಯ ಸ್ವಾಗತ ಸ್ವಾಗತ ಗುರುನಂದನ
ವಂಶ ಕುಲ ತಿಲಕ ಕೌರವೇಶ್ವರ ಕುರು ವಂಶ ಕುಲ ತಿಲಕ ಕೌರವೇಶ್ವರ ಜನರಂಗ ಚತುರ ಸಿಂಹಾಸನ ಭೀಶ್ವರ ಕುರು ವಂಶ ಕುಲ ತಿಲಕ ಕೌರವೇಶ್ವರ ಜನರಂಗ ಚತುರ ಸಿಂಹಾಸನ ಈಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಬಲೆ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ವೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಗದೆಯಲು ನರೆಯೋ ಹಿಡಿದಿಹದಿ ಶರೀರ ಮಾಟಿಸಿದ ಉಲಿಯಾಕಾರ ಕರದಳು ಗದೆಯಲು ಹಿಡಿದಿಹದಿ ಶರೀರ ಮಾಟಿಸಿದ ಉಲಿಯಾಕಾರ ಕುರಿಮೀಸೆಯದರ ಈ ಸರದ ನಡೆಯುವ ಭಂಗಿಯೋ ಬಲು ಗಂಭೀರ ನಡೆಯುವ ಭಂಗಿಯೋ ಬಲು ಗಂಭೀರ ನಡೆಯುವ ಭಂಗಿಯೋ ಬಲು ಗಂಭೀರ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸ್ವಾಗತ ಕುರುನಂದನ ಮಾತಗಂಧಾರಿಯ ಪ್ರೀತಿಯ ಕುವರ ಮಾತಗಂಧಾರಿಯ ಪ್ರೀತಿಯ ಕುವರ ನದಿರರು ಚರಸಾಗಿ ಮತೆನುರ ನದಿರರು ಬಲಸಾಗಿ ಮತೆನುರ ಸ್ವಾಗತ ಓಹೋ ಭ್ರಾಂತು 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 ನನ್ನರ ಮನೆಗಿಂತ ಈ ಮಾಧವನ ಮನೆಯು ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ ಶೋಭಾಯಮಾನವೇನಲ್ಲ ಓಹೋ ಸಾರ್ಥಕಿ ಕೃಷ್ಣನಲ್ಲಿ ಶ್ರೀ ಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಏನು ನಾನು ಹಸ್ತಿನಾವತಿಯಿಂದ ದೋರ್ಗಿಗೆ ಬಂದರೂ ಸಹ ಇನ್ನ ಕೃಷ್ಣನ ನಿದ್ದೆಯು ಮುಗಿದಿಲ್ಲವಿಲ್ಲ. ಓಹೋ ವಿರಾಟ ನಗರ ಮದುವೆ ಸಮಾರಂಭದಲ್ಲಿ ಅನೇಕ ರಾತ್ರಿ ಜಾಗರಣೆ ಮಾಡಿದಂತಿರುವುದು ನಿದ್ರಿಸಲಿ. ಅದಿರಲಿ, ನಿನ್ನೊಡನೆ ಒಂದು ಮಾತಿದೆ ಸಾರ್ಥಕಿ. ಅದೇನು ಹೇಳು ಕುರು ರಾಜ. ಸಾರ್ಥಕಿ, ಪಾಂಡವರಿಗೂ ನಮಗೂ ಭೀಕರ ಸಂಗ್ರಾಮವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಿಮ್ಮ ಉತ್ತರ? ಶ್ರೀ ಕೃಷ್ಣ ಪರಮಾತ್ಮರು ಎಲ್ಲಿರುವರು?
ನಾವು ಸಹ ಅಲ್ಲೇ ಇರುವೆವು. ಪ್ರಶ್ನೆಗೆ ಸರಿಯಾದ ಉತ್ತರ ಸಾರ್ಥಕಿ. ಕೃಷ್ಣನ ಯಾದವ ಸೈನ್ಯವು ನನ್ನ ಪಕ್ಷಕ್ಕೆ ಸೇರಿದರೆ ಕೃಷ್ಣನು ನನ್ನ ಅಕ್ಷಡಿ ಸೇನವೇ ನನ್ನ ಪಕ್ಷಕ್ಕೆ ಸೇರಿದಂತೆಯೇ ಸರಿ. ಸಂದೇಹವೇಕೆ? ಶ್ರೀ ಕೃಷ್ಣ ಪರಮಾತ್ಮರು ಎಚ್ಚರವಾಗಲಿ, ಈ ಪೀಠದಲ್ಲಿ ವಿಶ್ರಾಂತಿ ಪಡೆಯಿರಿ. ಕೃಷ್ಣ, ಮಾಧವ, ಮುಕುಂದ, ಇವನಂತ ನಿಶ್ಚಿಂತ ಪುರುಷನಯ್ಯ. ರಾಜಕೋಸಾದಿಗಳನ್ನು ತನ್ನ ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ಈತ ಮಾತ್ರ ನಿದ್ರಾಪರವಶನಾಗಿರುವನು. ಇರಲಿ, ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸಲಿ. ಇವನು ಎಚ್ಚರ ಆಗುವ ತನಕ ಈ ಮಂದಿರದಲ್ಲೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ರಾಜಾಧಿರಾಜ ರಾಜಮಾರ್ತಾಂಡ ಭೂಮಂಡಲ ಚಕ್ರವರ್ತಿ ಜಲಜಂಕಮಲ್ಲ ಕೌರವೇಶ್ವರನಾದ ನಾನು ಕೇವಲ ಈ ಗೋಪಾಲನ ಪಾದ ತಳದಲ್ಲಿ ಅಸಂಭವ ಅಪಮಾನ ನನಗೆ ಯೋಗ್ಯವಾದ ಪೀಠ ಶಿರೋಭಾಗ. ಮಧುಸೂದನ ಈ ದೀನನ ಮೊರೆ ಕೇಳಿಸದೇನೋ. ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೇನೋ. ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೇನೋ. ದೀನರ ಸಲಹುವ ದಾನವ ವೈರೇ ದೀನರ ಸಲಹುವ ದಾನವ ವೈರೇ ಧ್ಯಾನವ ಮಾಡ್ತೆ ಕೃಪೆ ತೋರೋ ಹರಿಯೇ. ಧ್ಯಾನವ ಮಾಡ್ತೆ ಕೃಪೆ ತೋರೋ ಹರಿಯೇ. ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೇನೋ. ಕೇಶವ ನಿನ್ನಯ ನಾಮಾಮೃತವ ಕೇಶವ ನಿನ್ನಯ ನಾಮಾಮೃತವ ನೆನೆಯುತ್ತೆ ಭಜಿಸುತ್ತೆ ಈ ನನ್ನ ಜೀವ. ನೆನೆಯುತ್ತೆ ಭಜಿಸುತ್ತೆ ಈ ನನ್ನ ಜೀವ. ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ. ಎಂದಿಗೆ
ಸಾಧ್ಯಕ್ಕೆ ಎಲ್ಲಿ ನನ್ನ ಪ್ರಾಣಶಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕ ಪಾರ್ಥ? ಏಕೆ, ಏನಾಯಿತು ಸಾಧ್ಯಕ್ಕೆ? ಅದನ್ನು ನನಗೆ ಹೇಳುವ ಮನಸ್ಸಿಲ್ಲ, ನೀನೇ ನೋಡು. ಓಹೋ, ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಇರಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮರ ಸಹಾಯ ಪಡೆಯುವನು. ಇದಂತ ವಿಳಂಬನೆ ಪಾರ್ಥ. ಇದು ವಿಳಂಬನೆಯಲ್ಲ ಸಾಧ್ಯಕ್ಕೆ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏತಕ್ಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ನನಗೆ ಸಂತೋಷವೇ. ನಾನು, ನನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಮೇತ ಚಿರದಿನದ ಸಲುವಾಗಿ ಮತ್ತೊಮ್ಮೆ ವನವಾಸಕ್ಕೆ ತೆರಳುವೆವು. ಇದರ ಮೇಲೆ ತಮ್ಮ ಇಚ್ಛೆ. ಅರ್ಜುನ, ವಿಜಯ ವಿಕ್ರಮಗಳಿಂದ ಮೆರೆಯುತ್ತಿರುವ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಯೇ ಹೊರಟೆ ಎಂಬ ವಿಚಾರ ತಿಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದಯೋಬರ ನಾನೇ ಮೊದಲು ಇಲ್ಲಿಗೆ ಬಂದೆ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವಾನುರೂಪವಾದ ಫಲವು ಅವರಿಗೆ ಲಭಿಸುವುದಲ್ಲವೇ? ಭಾವ ಭಾವ ಭಕ್ತಿಗಳಿಂದ ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರಲ್ಲವೇ ಹಲವು ರಾಜರುಗಳ ಸಹಾಯವೂ ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದಸ್ಥಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದ ಆದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ದುರ್ಯೋಧನ. ಕುರು ಪಾಂಡವರ ಧಮನಿಗಳಲ್ಲಿ ಹರಿಯುತ್ತಿರುವುದು ಒಂದೇ ವಂಶದ ಪವಿತ್ರ ರಕ್ತವೆಂಬುದನ್ನು ನಾನು ಮರೆತಿಲ್ಲ. ಅದನ್ನು ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರವನ್ನು ಅಳಿಸಿ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾಳು. ಏನು ನಿನ್ನಯ ಲೀಲೆ ದೀನದಯಾಳು. ಶೀಘ್ರದಿಂಜಾಗೃತನಾಗಿ ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಹೋ ಸಿಂಧು ಶಯನ ಸುಂದರ ವದನ, ಹೋ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವಬಂಧನ, ನಿಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ, ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ. ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವಬಂಧನ, ನಿಗಿಸು ಲೋಕದ ಭವಬಂಧನ. ಯುಗ ಯುಗದ ಪರಿಹಂತವು ನೀನು, ಯುಗ ಯುಗದ ಪರಿಹಂತವು ನೀನು. ನಗು ನಗುತ್ತಲೇ ಈ ಜಗವ ಬೆಳಗಿದೆ,
ಭೃಗುಮುನಿಧರ್ಪದ ಅಕ್ಷಿಯ ನಡೆಸಿ ಮೋಕ್ಷವ ನೀಡಿದ ತಂದೆ. ಭೃಗುಮುನಿಧರ್ಪದ ಅಕ್ಷಿಯ ನಡೆಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರವದನ ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀನ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀನ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯೋ ಅಪಮಾನವ ಸಹಿಸದೆ ಮೊರೆ ಇಡಲು. ಅಂದು ಸಭೆಯೊಳಗೆ ದ್ರೌಪದಿಯೋ ಅಪಮಾನವ ಸಹಿಸದೆ ಮೊರೆ ಇಡಲು. ಪರಿತದಿ ಬಂದು ಕಾಯ್ದೆನ್ನಂದು ಇನ್ನು ಮೌನವೇ ಜನಾರ್ದನ. ಪರಿತದಿ ಬಂದು ಕಾಯ್ದೆನ್ನಂದು ಇನ್ನು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರವದನ ನೀಗಿಸು ಲೋಕದ ಭವಬಂಧನ, ನೀಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ ಸುಂದರವದನ ಹೇಳು ಜನಾರ್ದನ. ಪರಮಾತ್ಮನು ನಿದ್ರೆಯಿಂದ ಎಚ್ಚರಗೊಳ್ಳುವವರೆಗೂ ನಾನಿಲ್ಲೇ ವಿಶ್ರಮಿಸುವೆನು. ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವಿ? ಹೌದು ಜನಾರ್ದನ. ಛೇ ಛೇ, ಈ ಚರಣದಡಿಯಲ್ಲಿ ಏಕೆ ಕುಳಿತ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ, ತಮ್ಮ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದೇ ನನಗೆ ಮಹಾಪ್ರಸಾದ. ಕೃಷ್ಣ, ಮಾಧವ. ಯಾರು? ಕುರುರಾಜ? ಕುರುಚಕ್ರೇಶ್ವರ, ನೀನು ಯಾವಾಗ ಬಂದೆ? ಬಂದ ಸಮಾಚಾರವೇನು? ಸೌಖ್ಯವೇ? ಬಂದವನು ನೀನಾದರೂ ಎಚ್ಚರಿಸಬಹುದಾಗಿತ್ತಲ್ಲ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾವ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಸಹ ಗಮನಿಸದೆ ನಿನ್ನ ಪ್ರಾಣಮಿತ್ರ ಕಂಡ ತಕ್ಷಣ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆ. ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದರಲ್ಲಿ ನೀವಿರುವರು ಏಕಕಾಲದಲ್ಲಿ ಇಲ್ಲಿಗೆ ಏತಕ್ಕಾಗಿ ಬಂದಿರಿ? ಬೋರ್ಗರಿವ ಕಾಳ್ಗಿಚ್ಚಿನಂತೆ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬರಬೇಕಾಯಿತು. ಏನು ಯುದ್ಧವೇ? ಯುದ್ಧವು ಎಂತ ಅನರ್ಥಕಾರಿ ಎಂಬುದನ್ನು ಬಲ್ಲೆಯಾ ಬಾವ? ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಬಾವ ಕೃಷ್ಣ, ಬಲ್ಲೆಯ ಇಹಲೋಕ
ರಾಜರಾಡಿದ ಮರ್ಮ ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಲ್ಲದ ಮಾನವ ಆಸೆಯೇನೋ ನಿರಾಸೆ ನಿರಾಸೆ ಭಾವ ಶ್ರೇಷ್ಠ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಸಂತಾಪ ದುರಿತ ಬೇಡವೋ ಈ ಮಠ ಸಮರಸ ರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ ಭರತ ಭೂಮಿ ಆಳ ಬಯಸಿ ಭರತ ಆಳ ಬಯ ಅನುಜರಲ್ಲಿ ದ್ರೋಹ ಬೆಸಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗದ ಸಹಿತ ಬಂದು ಬಳಗರಿಂದ ಮರಣ ಮಾಡಬೇಡ ಭ್ರಾಂತನಾಗಿ ದುಃಖಬೇಡ. ಮರಣವೋ ಮಾಡಬೇಡ ಭ್ರಾಂತನಾಗಿ ದುಃಖಬೇಡ. ಭರತ ಕಂಡ ನನಗೆ ಸಂತಾಪ ದುರಿತ ಬೇಡವೋ ಈ ನಟ ಸಮರಸ ರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ ನನಗೆ ಭಾವ ಈ ಧರಣಿ ನಾರಿಯು ಯಾರನ್ನು ಶಾಶ್ವತವಾಗಿ ಒಲಿದವಳ್ಳಲ್ಲ. ಯುದ್ಧವೆಂಬುದು ಬಹುಜನರ ಕ್ಷೋಭೆ, ಬಹುಜನರ ನಾಶ. ದಾಯಾದಿಗಳಾದ ನೀವುಗಳು ಅನ್ಯೋನ್ಯ ಮೈತ್ರಿಯಿಂದ ಇರಬೇಕೆಂಬುದೇ ಈ ಯಾದವರ ಅಭಿಲಾಷೆ. ಅಣ್ಣ ತಮ್ಮಂದಿರುಗಳಾದ ನೀವುಗಳು ರಾಜ್ಯಕ್ಕಾಗಿ ಹೋರಾಡಿ ಬಡಿದಾಡಿದರೆಂಬ ಅಪಕೀರ್ತಿಗೆ ಗುರಿಯಾಗದಿರಿ. ನಿಧಾನವಾಗಿ ಯೋಚಿಸು. ಕೃಷ್ಣ, ರಾಜನೀತಿ ಶಾಸ್ತ್ರದಲ್ಲಿ ನಿನಗಿಂತ ಹೆಚ್ಚಿನ ಪರಿಶ್ರಮ ನನಗೂ ಉಂಟು. ಇನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಕೇಳಿದೆಯಾ ಪಾರ್ಥ? ನಿಮ್ಮ ಅಣ್ಣನು ಹಾಡುತ್ತಿರುವ ಮಾತುಗಳನ್ನು ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಿ ಎಂದು ತೋರು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನನಗೊಂದೂ ತಿಳಿಯದು. ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ತಾವು ನನಗೆ ಸಹಾಯ ಮಾಡಲೇಬೇಕು. ಕೃಷ್ಣ,
ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮಿಬ್ಬರ ಸಮಾನ ಬಂಧು, ಅದರಲ್ಲಿ ಮೇಲಾಗಿ ವೀರನು ನ್ಯಾಯಾಶೀಲನು. ನಿನ್ನ ಬಳಿಗೆ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ಪಾಲಿಸಂತೆ ಆಗುವುದು. ನಿಧಾನವಾಗಿ ಆಲೋಚಿಸು. ಹಾಗೇನಿಲ್ಲ ಬಾವ, ನೀನು ಮೊದಲೇ ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡರೆ ಪಾರ್ಥನು ನಿನಗಿಂತ ಚಿಕ್ಕವನು ಇರಬಹುದು. ಆತನಿಗೆ ತನಗೆ ಬೇಕಾದ್ದನ್ನು ಕೇಳಿ ಪಡೆಯುವ ಅಧಿಕಾರವು ಆತನಿಗೆ ಉಂಟು. ಸಾಧ್ಯವಿಲ್ಲ ಮುಕುಂದ. ಆಹಾಹಾ. ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲಭದ್ರ ಸಹಿತ ಅಕ್ಷೋಣಿ ಸೈನ್ಯ ಒಂದು ಕಡೆ, ನಿರಾಯುಧನು ನಿರಸ್ತ್ರನು ನಾನು ಆದ ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕೋ ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಹೊಂದುವೆ. ತಥಾಸ್ತು ಪಾರ್ಥ. ನಿರಾಯುಧನು ನಿರಸ್ತ್ರನೂ ಆದ ಈ ಕೃಷ್ಣನಿಂದ ಆಗುವ ಕಾರ್ಯವೇನುತ್ತಾನೆ? ಕೃಷ್ಣ, ನಿನ್ನ ಅಕ್ಷೈಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ನಾನಿನ್ನು ಹೋಗಿ ಬರಲೇ? ನಡೆ ಭಾವ, ನಿನ್ನ ಸಾಹಸಕ್ಕೆ ಅನುಗುಣವಾದುದನ್ನೇ ಆರಿಸಿರುವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ ಕೃಷ್ಣ, ನೀನು ಬಲು ಕಪಟಿ, ಬಲು ಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕರು. ಹೀಗಿರುವಾಗ ನಾವುಗಳು ನಿನ್ನೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಸಾಧ್ಯವಿಲ್ಲ. ಬಲಿರೇ ಏನಿದು ಕಂಕನೆಯ ಕಪಟ ಮೋಸ. ಬಲಿರೇ ಏನಿದು ಕಂಕನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಶತ್ರು ಸಮರ ಶತ್ರುದ ಪ್ರಚಂಡ ರಕ್ತ ಕೋಡಿಯ ನರಿಸಿ ಮೃತ್ಯು ತಾಂಡವ ಪ್ರಳಯನಾದ ರಾಜನಿ ಸಾಹಸ ಚತುರ ಈ ಕೌರವೇಶ್ವರ ರಾಜನೀತಿ ಕಳಂಕ ಸಹಿಸಲಾರ ರಣದ ಆಯುಧವೊಮ್ಮೆ ಧರಿಸದಿರೆ ಅದೆಂತು ಪಾಲಿತೆಯೋ ಪಾಂಡವರ. ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಮುಕುಂದ. ಕೃಷ್ಣ, ನೀನು ಬಲು ಕಪಟಿ, ಬಲು ಮೋಸ ಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿ ಪಾರ್ಥನಾದರೂ ನಿನಗೆ ಪ್ರಾಣಸಕರು. ಹೀಗಿರುವಾಗ ನಾವುಗಳು ನಿನ್ನೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ಒಂದು ವಿಚಾರ, ಇಂದಿಗೆ ನಾವೇ ಬೇರೆ, ನೀವೇ ಬೇರೆ. ಸದಾ ನಿನ್ನ ಜ್ಞಾಪಕದಲ್ಲಿರಲಿ. ಭಾವ, ಏನದು? ಯುದ್ಧ ರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾಗಿಯೇ ಜ್ವಾಕೆ. ಭಾವ, ಮುಂದೆ ರಣಾಂಗಣದಲ್ಲಿ ಸಂಧಿಸೋಣ. ಆಗ ತೋರುವೆ ಈ ನಿನ್ನ ಭಕ್ತರ 7 ಅಕ್ಷೈಣಿ ಸೈನ್ಯದ ಬಲಾಬಲವನ್ನು. ಭಾವ, ಹಾಡಿದ ಮಾತೆಂದು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ ಭಾವ? ನಡೆ ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ತುಚ್ಚೋ ಮನೋಭಾವವನ್ನು ಬಿಡು ಕೃಷ್ಣ. ಅಚ್ಚರದಿಂದ ಉಚ್ಚರಿಸಿ ಹೇಳುತ್ತಿದ್ದೇನೆ, ಎಚ್ಚರ ಎಚ್ಚರ. ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯವರ್ತದ ಯೋಗಿಶ್ರೇಷ್ಠನು
ನನ್ನ ಪ್ರಾಣ ಸಮಾನ ಬಂಧುವೂ ಆದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಇನ್ನು ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಅರ್ಜುನ, ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ? ಅಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ಹರಿತವಾದ ಖಡ್ಗವನ್ನು ಬಿಸಿಟ್ಟು ವರೆಯನ್ನು ಆಶ್ರಯಿಸುವ ಮಂದಮತಿಗಳಂತೆ ಅಣ್ಣ ಬಲಭದ್ರ ಸಹಿತ ಯಾದವ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಾಯುಧರು ನಿರಸ್ತ್ರನೂ ಆದ ನನ್ನನ್ನು ಏಕೆ ಕೇಳಿಕೊಂಡೆ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನೂ ದೇವ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರಿಗೂ ಪಥಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನನಗೊಂದು ಗತಿಯನ್ನು ತೋರಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ಕಡಿವಾಣಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಶತ್ರುಗಳೇಕೆ, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ಹೇಗೆ ನಿಲಿಯುವುದೆಂಬುದನ್ನು. ನಿಯತಿಯ ಪಕ್ಷದಲ್ಲಿ ಮಾನವರ ಜೀವನದ ಚಿರ ಶಾಂತಿಯನ್ನು, ಧರ್ಮದ ಚಿರಪುಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತ ದೈವತ್ವದ ಮಹಿಮೆಯನ್ನು ನನ್ನಲ್ಲೇನು ಕಂಡೆ ಪಾರ್ಥ? ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಜಾಲಬೇಕೆ? ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ ಹೊಂದುವೆ ನಾಚಯವ ಭಯವಿಲ್ಲದೆ ಜಗದೇ. ಹೊಂದುವೆ ನಾಚಯವ ಭಯವಿಲ್ಲದೆ ಜಗದೇ. ಮುರಹರಿ ನಿನ್ನಯ ಒಲುಮೆಯ ಫಲದಿ, ಮುರಹರಿ ನಿನ್ನಯ ಒಲುಮೆಯ ಫಲದಿ, ಮಾಧವ ನಿನ್ನಯ ದಯದಿ ಹೊಂದುವೆ ನಾಚಯ. ಕಾತುರ ವೇದಕ್ಕೆ ವಿಜಯ ವಿಜಯ, ಕಾತುರ ವೇದಕ್ಕೆ ವಿಜಯ. ಕರದಳು ಕರದಳು ಗಾಂಡಿವ ಪಿಡಿದೆಯೋ ದುಡದಿ, ಎದೆಗೆಡದಿರು ಜೋಗೆ ಕಡುತ್ತೀರ ನಿಲ್ಲಿಸಿ. ಎದೆಗೆಡದಿರು ಜೋಗೆ ಕಡುತ್ತೀರ ನಿಲ್ಲಿಸಿ. ಕಾತುರ ವೇದಕ್ಕೆ ವಿಜಯ ವಿಜಯ, ಕಾತುರ ವೇದಕ್ಕೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ, ಕೃಷ್ಣ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ, ಮಾಧವ ನಿನ್ನಯ ದಯದಿ
ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೊರೆವೆ ಅನವರತವು ನಿನ್ನ ಬಿಡದಲೆ ಪೊರೆವೆ ಮನದನು ಮಾನವ ಪಾರ್ಥ 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 ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಬಯಲೇಸಗೆ ಇನ್ನು ಸಾಧಿಸು ಕಾರ್ಯವ ಬಯಲೇಸಗೆ ಇನ್ನು ಸಾಧಿಸು ಕಾರ್ಯವ ಬಯಲೇಸಗೆ ಇನ್ನು ಕಾತುರದೇತಗೆ ವಿಜಯ ವಿಜಯ ಕೃಷ್ಣ ವಿಜಯ ವಿಜಯ ಪಾರ್ಥ ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡು ಭಕ್ತರ ಇಚ್ಛೆಯಂತೆ ನಡೆಯುವುದು ನನ್ನ ಕರ್ತವ್ಯ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಆ ಭೀಮ ಧರ್ಮಾದಿಗಳಿಗೆ ತಿಳಿಸು ಪಾರ್ಥ. ಆಗಬಹುದು ಪರಮಾತ್ಮ, ನಡೆಯಿರಿ ಹೋಗೋಣ. ಭಕ್ತಿ ಮಧುರ ನಿನ್ನ ಗಾನ ಭಕ್ತಿ ಮಧುರ ನಿನ್ನ ಗಾನ ಏನು ಕಾರಣ ನಮ್ಮ ಬಾಳು ನಂದನ ರಮ್ಯ ಜೀವನ ನಮ್ಮ ಬಾಳು ನಂದನ ರಮ್ಯ ಜೀವನ ಹರಿ ಮಧುರ ನಿನ್ನ ಗಾನ ನೀನು ನನ್ನ ಬಾಳಿನ ಭಾಗ್ಯದೇವತೆ ಮಧುರ ಗಾನದಿಂದ ನನ್ನ ಚಿಂತೆ ಮರೆಸಿದೆ ನೀನು ನನ್ನ ಬಾಳಿನ ಭಾಗ್ಯದೇವತೆ ಮಧುರ ಗಾನದಿಂದ ನನ್ನ ಚಿಂತೆ ಮರೆಸಿದೆ ಆರಜ
ಅತಿ ಮಧುರ ನಿನ್ನ ಗಾನ. ಸ್ವಾಮಿ ಪ್ರಾಣೇಶ್ವರ, ರುಕ್ಮಿಣಿ, ಯುದ್ಧವು ನಿಶ್ಚಿತವಾಯಿತೇನು? ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು? ಯುದ್ಧವೆಂದು ಅನಿವಾರ್ಯ ಪ್ರೇಯಸಿ. ಇದು ಎಂತಹ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಇಲ್ಲಿಯವರೆಗೂ ನಡೆಯದಂಥ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳ ಭೀಷ್ಮ, ದ್ರೋಣ, ಕೃತವರ್ಮ, ಕರ್ಣ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದಳ. ಯುದ್ಧ ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರೋ? ಯುದ್ಧ ಯುದ್ಧ, ಪ್ರಪಂಚದ ಪ್ರಳಯ ಅನಂತ, ದಶೀಮ ಧ್ವಂಸ. ರುಕ್ಮಿಣಿ, ಸ್ವಾಮಿ, ಮಾನವ ಲೋಕವನ್ನು ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲೇಕೆ? ನೀನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಹುದಲ್ಲವೇನು? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ ನೂತನ ಆವಿಷ್ಕಾರಕ್ಕೆ ನಾಂತಿ. ನಾನೊಂದು ನೂತನ ಜಗತ್ತನ್ನು ಬೆಳಗುವೆನು. ಈ ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲಸವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿನ ಒಂದೊಂದು ಕಣವನ್ನು ರಕ್ತ ಸಯದಿಂದ ತೊಯಿಸಿ, ವೀರರ ದರ್ಪದಿಂದ ಸುಸಜ್ಜಿತವಾಗಿ ಸ್ವಚ್ಛಗೊಳಿಸಿ ಒಂದು ಪುಣ್ಯ ಬೀಜವನ್ನು ಬಿತ್ತುವೆನು. ಆ ಪುಣ್ಯ ಬೀಜವು ಅಂಕುರಿಸಿ ಮರವಾಗಿ ವಿಜ್ಞಾನ, ರಾಜನೀತಿ, ಧರ್ಮ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ನೀಡುವುದು ಪ್ರೇಯಸಿ. ಸ್ವಾಮಿ, ಸಮಾಧಾನ ಬೇಡವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮಾಧಾನ ಬೇಡವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮರದಂಡವೆಂದು ದರಂಗಿ ಪಾಪಹಾರಿ ಕಾಂತೆ ಪಾಪಹಾರಿ ಕಾಂತೆ ಪಾಪಹಾರಿ.
ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ನಿಮ್ಮ ದೃಷ್ಟಿ ಮಾತ್ರದಿಂದಲೇ ಈ ಜಡವಾದ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲ ನೀವು ಈ ರಕ್ತಪಾತ ಅವಶ್ಯಕತೆಯಾದರೂ ಏನಿದೆ ದೇವ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅವಯವನ್ನು ಛೇದಿಸದ ಹೊರತು ಬೇರೇನು ಉಪಾಯವಿಲ್ಲ ಪ್ರೇಯಸಿ. ಆರ್ಯವರ್ತಕೀಗ ಅಂತ ಅವಸ್ಥೆ ಉಂಟಾಗಿತ್ತು. ಅಭಿಮಾನ ಸೂರಿಯಿಂದ ಪ್ರಮರ್ಥರಾದ ಕ್ಷತ್ರಿಯ ನರನಾಡಿಗಳಲ್ಲಿ ಅಧರ್ಮದ ರೋಗವು ಅಂಕುರಿಸಿದೆ. ಅದನ್ನು ಸಂಪೂರ್ಣವಾಗಿ ನಾಶವಾಗದ ಹೊರತು ಧರ್ಮರಾಜ್ಯ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮರಾಜ್ಯವು ಸ್ಥಾಪನೆಯಾಗುವುದೇ ಆದರೆ ಅಂತಹ ಸ್ವಾಮಿ, ಅದಕ್ಕೆ ಧಿಕ್ಕಾರವಿರಲಿ. ನೀವು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸುದೇವ. ಈ ಘೋರ ಹತ್ಯಾಕಾಂಡವು ನಿಲ್ಲಲಿ ಸ್ವಾಮಿ. ನಿನ್ನ ಇಚ್ಛೆಯಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನೋ ಪ್ರೇಯಸಿ. ಆದರೆ ಕೊನೆಯ ಪ್ರಯತ್ನವು ವಿಫಲವಾಗುವುದು ಪ್ರೇಯಸಿ. ಸ್ವಾಮಿ, ಸಫಲವೇ ಆಗುವುದು ದೇವ. ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ. ಮಂದರ ಗಿರಿಧರ ನರಸಿಂಹಯಾಮಯೇ, ಮಂದರ ಗಿರಿಧರ ನರಸಿಂಹಯಾಮಯೇ, ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದಾಯಿಯೇ, ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದಾಯಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ. ಚಾಮಲ ವರ್ಣನ
ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದ ಬರಿಸಿ ಮನ ಮಂದಿರದೊಳು ನೆಲೆಸಿ ಮನ ಮಂದಿರದೊಳು ನೆಲೆಸಿ ಪ್ರಣಯಾನಂದದ ಕಲಿರಸ ಬೀರುವ ಪ್ರಣಯಾನಂದದ ಕಲಿರಸ ಬೀರುವ ಚೆಲುವಿನ ತಾರೆಯ ಒಲವನ್ನು ಕೋರುವೆ ನಿಲ್ಲುಕೊಂಡಿಲಾಂಬರಿ ಚೆಲುವಿನ ತಾರೆಯ ಒಲವನ್ನು ಕೋರುವೆ ನಿಲ್ಲುಕೊಂಡಿಲಾಂಬರಿ ಚೆಲುವಿನ ತಾರೆಯ ಒಲವನ್ನು ಕೋರುವೆ ನಿಲ್ಲುಕೊಂಡಿಲಾಂಬರಿ ಮಧು ನಯನ ಮನೋಹರಿಯೇ ಪ್ರಿಯ ಸುಂದರ ಮದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯೇ ಮಂದರ ಗಿರಿಧರ ನರಸಿದಯಾಮಯೇ ತಂದ ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದಾರತಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ